ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಕ್ರೋಶೆ ಡಿಸೈನು ಇದು ಶಾಲುಗಳಿಗೆಲ್ಲ ಉಪಯೋಗಿಸ್ಕೋಬೋದು. ಶಾಲೆಲ್ಲ ಮಾಡೋಕ್ಕೆ ನೋಡಿ, ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ, ಫ್ರಂಟ್ ಸೈಡು ಇನ್ನು ಚೆನ್ನಾಗಿ ಕಾಣುತ್ತೆ. ಕ್ರಾಸ್ ಬರುತ್ತೆ, ಕ್ರಾಸ್ ಸ್ಟಿಚ್ ಇದು. ಈ ಥರದ ಸ್ಟಿಚ್ ಪ್ಯಾಟರ್ನನ್ನು ತೋರಿಸ್ತಾ ಇದ್ದೀನಿ. ಬೇರೆ ಬೇರೆ ರೀತಿ ಪ್ಯಾಟರ್ನ್ಗಳನ್ನು ಉಪಯೋಗಿಸ್ಕೊಂಡು ಡಿಸೈನ್ ಮಾಡ್ತಾರೆ. ಈ ಥರದ್ದು ಚೆನ್ನಾಗಿರುತ್ತೆ. ಇದು ನೋಡಿ, ಕ್ರಾಸ್ ಬರುತ್ತೆ. ನೀವು ಈ ಡಿಸೈನ್ ಉಪಯೋಗಿಸ್ಕೊಂಡು ಟೇಬಲ್ ಕ್ಲಾತ್ ಮಾಡ್ಕೋಬೋದು, ಶಾಲ್ಗಳು ಮಾಡ್ಕೋಬೋದು, ಅಥವಾ ಯಾವುದಾದ್ರು ಡ್ರೆಸ್ ಡಿಸೈನ್ ಮಾಡೋದಾದರೆ, ಸ್ವೆಟರ್ ಥರ ಏನಾದರೂ ಮಾಡೋದಾದರೆ ಆವಾಗಲೂ ಉಪಯೋಗಿಸ್ಕೋಬೋದು. ಆ ಥರ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಬೋದು, ಬಿಗಿನರ್ಸು ಮಾಡ್ಕೋಬೋದು. ಇದಕ್ಕೆ ನಾನು ಈ ಥರದ ವೂಲನ್ ದಾರ ತೊಗೊಂಡಿದ್ದೀನಿ, ಎಕ್ರಿಲಿಕ್ ವೂಲಿದು. ನೀವು ಬೇಕು ಅಂದರೆ ನಾರ್ಮಲ್ ವೂಲು ತೊಗೋಬೋದು, ಅಂದರೆ ಮೆತ್ತಗಿರೋಂಥದ್ದೆಲ್ಲ ತೊಗೋಬೋದು. 4 ಪ್ಲೈ ವೂಲನ್ನು. ಇದು ಸ್ವಲ್ಪ ದಪ್ಪ ಇದೆ. ಮಲ್ಟಿ ಕಲರ್ ದಾರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕಲರಲ್ಲಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಇದಕ್ಕೆ 3.5 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟ್ ಬೇಸ್ ಚೈನ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಚೈನ್ ಮಾಡ್ಕೋಬೋದು. ನೋಡಿ ಈ ಥರ. ಅಂದರೆ ನಿಮಗೆ ಶಾಲು ಎಷ್ಟು ಉದ್ದ ಬೇಕೋ ಅಥವಾ ಯಾವುದಾದ್ರೂ ಡಿಸೈನ್ ನಿಮಗೆ ಏನು ಉದ್ದ ಎಷ್ಟು ಬೇಕೋ ಅಷ್ಟು ಬೇಸ್ ಚೈನ್ ಹಾಕ್ಕೋಬೇಕಾಗತ್ತೆ. ಆಮೇಲೆ ಡಿಸೈನ್ ಮಾಡ್ಕೊಳ್ಳೋದು ಅದ್ರ ಮೇಲೆ. ಆದರೆ ಆಡ್ ನಂಬರ್ ಇರಬೇಕು ಬೇಸ್ ಚೈನ್ ಯಾವತ್ತು, ಅಂದರೆ 1, 3, 5 ಈ ಥರ ಆಡ್ ನಂಬರಲ್ಲಿ ಇರಬೇಕು. ಚೈನ್ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ನಿಮಗೆ ಎಷ್ಟು ಉದ್ದ ಶಾಲ್ ಮಾಡಬೇಕು ಅಷ್ಟು ಉದ್ದ ಈ ಥರ ಚೈನ್ಗಳು ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾಂಪಲ್ಗೆ ಸ್ವಲ್ಪ ಮಾಡಿ ತೋರಿಸ್ತೀನಿ. 21 ಚೈನ್ಸ್ ಮಾಡಿದ್ದೀನಿ. ಇದರಲ್ಲಿ 21 ಇದೆ. ಈಗ ನೋಡಿ, ಈ ಕ್ರೋಶೆ ಹುಕ್ಕಲ್ಲಿರೋ ದಾರ ಬಿಟ್ಟು ಅದು ಲೆಕ್ಕಕ್ಕಿಲ್ಲ. ಅದಾದಮೇಲೆ ಚೈನು 2 ಚೈನ್ ಬಿಡಬೇಕು. ಈಗ ನೋಡಿ, ಇದು ಚೈನು ಈ ಥರ ಈ ದಾರ ಕಾಣುತ್ತಲ್ಲ, ಅದೆಲ್ಲ ಚೈನ್ಗಳು. ಲೆಕ್ಕ ಹಾಕಿದರೆ, ಚೈನ್ನ ಮೇಲಿನ ದಾರ ಲೆಕ್ಕ ಹಾಕಿದರೆ ಗೊತ್ತಾಗುತ್ತೆ. ಇದರಲ್ಲಿ ಆ ಥರ 2 ಚೈನ್ ಬಿಡ್ಬೇಕು. ನೋಡಿ, ಈಗ ಫಸ್ಟಿನ 2 ಚೈನ್ ಇದೆಯಲ್ವ, ಅದು ಬಿಟ್ಟು 3rd ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಇನ್ನು ನೆಕ್ಸ್ಟ್ ಚೈನ್ಗಳಲ್ಲೆಲ್ಲ ಡಬಲ್ ಕ್ರೋಶೆ. ಫಸ್ಟ್ 2 ಚೈನ್ ಬಿಟ್ಟು ಡಬಲ್ ಕ್ರೋಶೆ, ಆಮೇಲೆ ಎಲ್ಲದರಲ್ಲೂ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ದಾರ ತಗೊಂಡು ಇದರೊಳಗಿಂದ ದಾರ ತಂದು ಚೈನ್ನೊಳಗಿಂದ ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡ್ಕೋಬೇಕು. ಈ ಥರ ಒಂದು ಬಿಡ್ದಂಗೆ ಪೂರ್ತಿ ಚೈನ್ ಫುಲ್ಲು, ಬೇಸ್ ಚೈನ್ ಫುಲ್ ಆಗೋಷ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಬೇಸ್ ಸ್ಟಾರ್ಟಿಂಗು, ಫಸ್ಟ್ ರೌಂಡು ಬೇಸ್ ಚೈನ್ ಆದಮೇಲೆ ಫಸ್ಟ್ ಚೈನ್ ಮಾಡೋದು ಬೇಸ್ ಚೈನು. ನೀವು ಬೇಕಾದ್ರೆ ಸಿಂಗಲ್ ಕಲರ್ ದಾರದಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಾನಿಲ್ಲಿ ಮಲ್ಟಿ ಕಲರಲ್ಲಿ ಮಾಡಿದ್ದೀನಿ. ನೀವು ಸಿಂಗಲ್ ಕಲರಲ್ಲಿ ಮಾಡ್ಕೋಬೋದು. ತೆಳ್ಳಗಿನ ಹುಲ್ಲೇನೋ ಇರುತ್ತಲ್ವ, ಮೆತ್ತಗಿಂದು ಬೇಬಿ ಹುಲ್ಲು, ಅದರಲ್ಲೆಲ್ಲ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಬೇಕು. ಪೂರ್ತಿ ಚೈನ್ ಎಂಡ್ವರೆಗೂ ಮಾಡಬೇಕು. ನೋಡಿ, ಈಗ ಇಷ್ಟು ಮಾಡಿದ್ದೀನಿ ಪೂರ್ತಿ ಎಂಡ್ವರೆಗೂ. ಈಗ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ಲಾಸ್ಟ್ ಚೈನಲ್ಲಿ ಕೂಡ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಚೈನ್ಗಳಲ್ಲೂ ಈ ಥರ ಫುಲ್ಲು ಡಬಲ್ ಕ್ರೋಶೆ ಫಸ್ಟ್ ರೌಂಡು. ಈಗ ನೆಕ್ಸ್ಟ್ ರೌಂಡಲ್ಲಿ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಬೇಕು. ವರ್ಕ್ ಟರ್ನ್ ಮಾಡಿಬಿಟ್ಟು ಈಗ ನೋಡಿ, ಇದು ಫಸ್ಟು ಆ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಈ ಡಬಲ್ ಕ್ರೋಶೆ ಇದೆಯಲ್ವ, ಅದರ ಮೇಲೆ ಆ 2 ಚೈನ್ ನಿಂತ್ಕೊಳ್ಳುತ್ತೆ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ, ಅಂದರೆ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆನೇ ಫಸ್ಟ್ ಚೈನು ಡಬಲ್ ಕ್ರೋಶೆ ಲೆಕ್ಕ. ಈಗ ಸೆಕೆಂಡ್ ಮತ್ತು 3rd ಆ ಥರ ಹೋಗುತ್ತಲ್ವ, ಅಲ್ಲಿ 3rd ಡಬಲ್ ಕ್ರೋಶೆ ಮೇಲಿರೋ ಚೈನಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಮತ್ತು ಆ ಬಿಟ್ಟಿದ್ದೀರಲ್ವ, ಆ ಬಿಟ್ಟಿರೋದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಬ್ಯಾಕಲ್ಲಿ. ಅಂದರೆ ಒಂದು ಬಿಟ್ಟು ಒಂದು ಹಾಕಿ ಆದಮೇಲೆ ಡಬಲ್ ಕ್ರೋಶೆ, ಆ ಬಿಟ್ಟಿರೋ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ನೋಡಿ, ಈಗ ನೆಕ್ಸ್ಟ್ ಬೇಡ, ಅದರ ಮುಂದಿಂದರಲ್ಲಿ ಡಬಲ್ ಕ್ರೋಶೆ ಮಾಡ್ತೀನಿ ಚೈನಲ್ಲಿ. ಅದು ಒಂದು ಬಿಟ್ಟು ಒಂದರಲ್ಲಿ. ಆಮೇಲೆ ಆ ಬಿಟ್ಟಿದ್ದೀರಲ್ವ, ಒಂದು ಬಿಟ್ಟು ಒಂದು, ಆ ಬಿಟ್ಟಿರೋದರಲ್ಲಿ ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆವಾಗ ಇಂಟು ಶೇಪು ಬರುತ್ತೆ, ಕ್ರಾಸ್ ಒಂದರ ಮೇಲೆ ಒಂದು ಬರುತ್ತೆ ಶೇಪು. ನೋಡಿ, ಈಗ ನೆಕ್ಸ್ಟ್ ಬೇಡ, ಅದರ ನೆಕ್ಸ್ಟು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಆ ಬೇಡ ಅಂತ ಬಿಟ್ಟಿದ್ದೀವಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಬ್ಯಾಕಿಗೆ. ಆಗ ಕ್ರಾಸ್ ಬರುತ್ತೆ, ಇಂಟು ಮಾರ್ಕ್ ಬರುತ್ತೆ, ಒಂದರ ಮೇಲೆ ಒಂದಾಗಿ ಇಟ್ಕೊಳ್ಳುತ್ತೆ. ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ಮೇಲೆ ನೀವು ಇದು ಮಾಡ್ಕೋಬೇಕು. ಒಂದು ಬಿಟ್ಟು ಒಂದಲ್ಲಿ ಡಬಲ್ ಕ್ರೋಶೆ,
ಮತ್ತು ಆ ಬಿಟ್ಟಿರೋದಲ್ಲಿ ಡಬಲ್ ಕ್ರೋಶೆ ಹಿಂದೆಗೆ ಬಂದು ಹಾಕ್ಕೋಬೇಕಾಗತ್ತೆ ಈ ಥರ. ನೆಕ್ಸ್ಟ್ ಅದು ಬಿಟ್ಟು ಅದು ಈಗ ನೋಡಿ ಎಲ್ಲಿ ಬಿಟ್ಟಿದ್ದೀರಾ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಪೂರ್ತಿ ಎಂಡ್ವರೆಗೂ ಮಾಡ್ಕೋಬೇಕು. ನೋಡಿ ಕ್ರಾಸ್ ಬರುತ್ತೆ, ಅದು ಎಂಡ್ವರೆಗೂ ಮಾಡ್ಕೊಳ್ಳಿ. ಈ ಥರ ಎಲ್ಲಿ ಬಿಟ್ಟಿದ್ದೀರಾ ಅಲ್ಲಿ ಸೇರಿಸ್ಕೋಬೇಕು ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸಿಂಪಲಾಗಿ ಇದೆ, ಸಿಂಪಲಾಗಿ ಬೇಗನೂ ಆಗುತ್ತೆ. ಡಬಲ್ ಕ್ರೋಶೆ ಅಲ್ವಾ, ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ನೀವು, ನಿಧಾನ ಆಗಲ್ಲ, ಬೇಗ ಬೇಗ ಆಗುತ್ತೆ. ನೀವು ಶಾಲ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಎಂಡ್ವರೆಗೂ ಬಂದಿದ್ದೀನಿ. ಈಗ ಲಾಸ್ಟಲ್ಲಿ ಅದು ಬಿಟ್ಟು ಒಂದು ಡಬಲ್ ಕ್ರೋಶೆ ಮತ್ತು ಬಿಟ್ಟಿರೋ ಜಾಗದಲ್ಲಿ ಡಬಲ್ ಕ್ರೋಶೆ. ನೋಡಿ ಈಗ ಇನ್ನು ಲಾಸ್ಟ್ ಎಂಡ್ವರೆಗೂ ಆಯಿತು, ಅಂದರೆ ಡಬಲ್ ಕ್ರೋಶೆ ಮೇಲೆಲ್ಲ ಈ ಥರ ಮಾಡಿಕೊಂಡು ಈಗ ಎಂಡಲ್ಲಿ ಆ ಟರ್ನಿಂಗ್ ಚೈನ್ ಇದೆ ನೋಡಿ, ಫಸ್ಟಿಗೆ ನೀವು ಟರ್ನಿಂಗ್ ಮಾಡಿರೋದು ಅದೊಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಅಲ್ಲಿ ಆ ಎರಡನೇ ಚೈನ್ನ ಮೇಲೆ ಸೆಕೆಂಡ್ ಚೈನ್ ಮೇಲೆ ನೀವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿ 2 ಚೈನ್ಸ್ ಟರ್ನಿಂಗ್ ಚೈನ್, ಅದು ಅಲ್ಲಿ ಒಂದು ಸಿಂಗಲ್ ಡಬಲ್ ಕ್ರೋಶೆ, ಇಲ್ಲಿ ಕ್ರಾಸ್ ಬರಲ್ಲ, ಅಂದರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಒಂದೇ ರೀತಿ ಆಗುತ್ತೆ. ಅವಾಗ ಸ್ಟಾರ್ಟಿಂಗಲ್ಲಿ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಂತ ಹೇಳಿದ್ನಲ್ವಾ, ಈಗ ಎಂಡಿಂಗು ಒಂದು ಡಬಲ್ ಕ್ರೋಶೆ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಒಂದೇ ರೀತಿ ಆಗುತ್ತೆ. ಅವಾಗ ಈ ಥರ ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗಲ್ಲಿ ಆ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ಲು, ಎಂಡಲ್ಲಿ ಈಗ ಒಂದು ಡಬಲ್ ಕ್ರೋಶೆ. ಈಗ ಇನ್ನು 2 ಚೈನ್ ಹಾಕಿ ಮತ್ತೆ ವರ್ಕ್ ಟರ್ನ್ ಮಾಡಬೇಕು. ಈಗ ನೆಕ್ಸ್ಟ್ ರೌಂಡ್ ಬಂದಾಗ ಈ 2ನೇ ಚೈನಲ್ಲಿ ನೀವು ಹಾಕ್ಕೋಬೇಕಾಗತ್ತೆ. 2ನೇ ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಈಗ ಆ ಡಬಲ್ ಕ್ರೋಶೆ ಮೇಲೆ ಆ 2ನೇ ಚೈನ್ ಬಂದಿರೋದು, 2 ಚೈನ್ ಬಂದಿರೋದ್ರಿಂದ ಆ 2 ಚೈನು ಡಬಲ್ ಕ್ರೋಶೆ ಈಕ್ವಲ್. ಈಗ ಏನು ಮಾಡಬೇಕು ಅಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲೂ ಎಲ್ಲ ಇದ್ರ ಮೇಲೆ ಚೈನ್ಗಳಿರುತ್ತಲ್ವ ಅಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ ರೌಂಡಲ್ಲಿ ನೀವು ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಆ ಥರ ಎಲ್ಲದರಲ್ಲಿ ಒಂದು ಬಿಡದೆ ಸೀದಾ ಸ್ಟ್ರೈಟಾಗಿ ಡಬಲ್ ಕ್ರೋಶೆ, ಯಾವುದೇ ಕ್ರಾಸ್ ಸ್ಟಿಚ್ ಅಲ್ಲ, ಸ್ಟ್ರೈಟ್ ಡಬಲ್ ಕ್ರೋಶೆ ಮಾಡ್ತಾ ಹೋಗ್ಬೇಕು ಎಲ್ಲದರ ಮೇಲೆ, ಒಂದು ಬಿಡ್ದಂಗೆ, ಒಂದು ಬಿಡಬಾರ್ದು. ಬಿಟ್ಟು ಹೋದರೆ ಡಿಸೈನ್ ಹಾಳಾಗತ್ತೆ, ಎಲ್ಲೂ ಬಿಡಬಾರ್ದು. ಕರೆಕ್ಟಾಗಿ ಇದೇ ರೀತಿ ಮಾಡಿದರೆ ಮಾತ್ರ ಈ ಡಿಸೈನ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಎಂಡ್ವರೆಗೂ ಮಾಡ್ಕೊಂಡು ಹೋಗಿ. ಈಗ ಎಂಡಲ್ಲಿ ಮತ್ತೆ ಅಲ್ಲಿ ಟರ್ನಿಂಗ್ ಚೈನ್ ಇದೆ, ಅಲ್ಲಿ 2ನೇ ಚೈನಲ್ಲಿ ಅದೊಂದು ಡಬಲ್ ಕ್ರೋಶೆ ಈಕ್ವಲ್ ಅಲ್ಲ, ಅದರ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಎಂಡಲ್ಲಿ ಟರ್ನಿಂಗ್ ಚೈನಲ್ಲಿ. ಮತ್ತು ಈಗ 2 ಚೈನ್ ಹಾಕಿ ಹೋಗಬೇಕು. ಈಗ ನೋಡಿ ಲೆವೆಲಲ್ಲಿ ಬಂದಿದೆ, ಬಾರ್ಡ್ರು ಒಂದೇ ಲೆವೆಲಲ್ಲಿ ಬರುತ್ತೆ, ಅವಾಗ ಕ್ರಾಸ್ ಆಗಲ್ಲ. ಈಗ ಮತ್ತೆ ಸೆಕೆಂಡ್ ರೌಂಡ್ ಥರ ಮಾಡ್ಕೋಬೇಕು. ಈಗ ನೋಡಿ ಅದು ಲಾಸ್ಟ್ 2 ಚೈನಿಗೆ ಟರ್ನ್ ಮಾಡಿದ್ದೀವಿ ಅಲ್ವಾ, ಅದು ಒಂದು ಡಬಲ್ ಕ್ರೋಶೆ ಈಕ್ವಲ್ಲು ಕೆಳಗಿನ ಡಬಲ್ ಕ್ರೋಶೆ ಮೇಲೆ. ಈಗ ಥರ್ಡ್ ಡಬಲ್ ಕ್ರೋಶೆ ಅದೊಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು, ಮತ್ತು ಬ್ಯಾಕಿಗೆ ಬರಬೇಕು. ಬಿಟ್ಟಿರೋ ಜಾಗದಲ್ಲಿ ಮಾಡಬೇಕು. ಈಗ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ, ಮತ್ತು ಆ ಬಿಟ್ಟಿರೋ ಜಾಗಕ್ಕೆ ಬಂದು ಡಬಲ್ ಕ್ರೋಶೆ. ಆಗ ಕ್ರಾಸ್ ಬರುತ್ತೆ, ಇಂಟು ಮಾರ್ಕ್ ಬರುತ್ತೆ. ಮುಂದೆ ಹೋಗಿ ಅಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆ ಒಂದು ಬಿಟ್ಟು ಒಂದಂತ ಒಂದು ಬಿಟ್ಟಿದ್ದೀನಲ್ಲ, ಆ ಬಿಟ್ಟಿದ್ದ ಚೈನಲ್ಲಿ ನೆಕ್ಸ್ಟು ಬ್ಯಾಕ್ ಸೈಡು ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಒಂದು ಬಿಟ್ಟು ಒಂದು ಮಾಡಿದ್ದೀನಿ ಈಗ ಡಬಲ್ ಕ್ರೋಶೆ. ಈಗ ಆ ಬಿಟ್ಟಿರೋ ಜಾಗಕ್ಕೆ ಮತ್ತೆ ಬಂದು ಮಾಡಿದ್ದೀನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು ಇಡೀ. ನೋಡಿ ಎಂಡಿಗೆ ಬಂದು ಆ 2 ಚೈನಲ್ಲಿ ನೀವು ಒಂದು ಡಬಲ್ ಕ್ರೋಶೆ ಹಾಕಿ ಎಂಡ್ ಮಾಡ್ಕೋಬೇಕು ಟರ್ನಿಂಗ್ ಚೈನಲ್ಲಿ. ಮತ್ತು 2 ಚೈನ್ ಹಾಕಿ ನೆಕ್ಸ್ಟ್ ರೌಂಡು ಅಲ್ಲಿ ಬರೀ ಡಬಲ್ ಕ್ರೋಶೆ ಮಾಡ್ತಾ ಹೋಗ್ಬೇಕು. ಈಗ ನೀವು ಎಲ್ಲದರ ಮೇಲೇನು ಇಲ್ಲಿ ಯಾವುದೇ ಒಂದು ಬಿಟ್ಟು ಒಂದು ಹಾಕಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಸ್ಟ್ರೈಟಾಗಿ ಎಲ್ಲದರ ಮೇಲೆ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಎಲ್ಲ ಎಂಡ್ವರೆಗೂ.
ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಡಿಸೈನ್ ಈ ಥರ ಬರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಬಾರ್ಡ್ರು ಸ್ಟ್ರೈಟ್ ಬರುತ್ತೆ ಚೆನ್ನಾಗಿ. ಈ ನೆಕ್ಸ್ಟ್ ರೌಂಡಲ್ಲಿ 2 ಚೈನ್ನ ಮೇಲೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸೆಕೆಂಡ್ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು, ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ, ಫ್ರಂಟ್ ಸೈಡ್ ಈ ಥರ ನೋಡಿ. ನಾನು ಮೊದಲೇ ಮಾಡಿರೋಂತಹ ಸ್ಯಾಂಪಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಡಿಸೈನು ತುಂಬ ಸಿಂಪಲಾಗಿ ಮಾಡ್ಬೋದು, ಬೇಗ ಆಗುತ್ತೆ. ಡಬಲ್ ಕ್ರೋಶೆಗಳೇ ಆಗಿರೋದ್ರಿಂದ ನೀವು ಸಿಂಗಲ್ ಕಲರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಮಾಡ್ಬೋದು ಮೆತ್ತಗಿನ ಇದರಲ್ಲಿ. ನಾನಿಲ್ಲಿ ಸ್ಯಾಂಪಲ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣುವಂಥ ಒಂದು ಡಿಸೈನ್, ಸಿಂಪಲಾಗಿದೆ, ಬೇಗ ಆಗುತ್ತೆ, ಬಿಗಿನರ್ಸು ಮಾಡ್ಕೋಬೋದು. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.